ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಹೇಳಿಕೆ ಪ್ರಕರಣ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಿಐಡಿ ತನಿಖೆ ಮಾಡುವುದಾದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಯಲಿ ಅಂತ ಸಿಟಿ ರವಿ ತಿಳಿಸಿದ್ದಾರೆ. ಯಾವುದೇ ಒತ್ತಡ ಇಲ್ಲದೆ ತನಿಖೆ ಮಾಡುವುದಾದರೆ ಕಾನ್ಸ್ಟೇಬಲ್ ಮಾಡಬಹುದು. ಯಾವಾಗ ಒಳ್ಳೆ ಜಾಗ ಬೇಕು ಅಂತಾರೆ ಆವಾಗ ನ್ಯಾಯದ ನಿರಾಕರಣೆ ಆಗುತ್ತದೆ ಅಂತ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಹೇಳಿದ್ದಾರೆ. ನ್ಯಾಯಾಧೀಶರು ನೇರವಾಗಿ ಹೋಗಿ ಸಿಐಡಿ ತನಿಖೆ ಮಾಡೋದಾದ್ರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿಐಡಿ ತನಿಖೆ ಆಗಿದೆ. ಈಗ ನೋಡಿ, ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟಿದ್ರೆ ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗಿ ತನಿಖೆ ಮಾಡಲ್ಲ. ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನ ಸತ್ಯಾಸತ್ಯತೆಯನ್ನು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನ ಬೇರೆ ರೀತಿ ಮ್ಯಾನಿಪುಲೇಟು ಮಾಡಲ್ಲ. ಅಷ್ಟು ವಿಶ್ವಾಸ ಇದೆ. ಈ ಅಧಿವೇಶನದ ಮೂಲಕ ಮತ್ತೊಮ್ಮೆ ಇತಿಹಾಸದ ಪುಟಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಜನ ಬಂದು ಈ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆಶಿ ಮನವಿ ಮಾಡಿದರು. ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಗದಗ್ನಲ್ಲಿ ಬಂದ್ ನಡೆಸಲಾಯಿತು. ಹೀಗಾಗಿ ಗದಗ್ನ ಪಂಡಿತ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣ ಫುಲ್ ಖಾಲಿಯಾಗಿತ್ತು. ಗದಗ್ನಿಂದ ಗ್ರಾಮೀಣ ಭಾಗಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರು ಪರದಾಟ ನಡೆಸಿದ್ರು. ಇನ್ನು ಬಸ್ ನಿಲ್ದಾಣದ ಆವರಣ ಖಾಲಿಯಾಗಿದ್ದರಿಂದ ಯುವಕರು ಕ್ರಿಕೆಟ್ ಆಡಿ ಮಜಾ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ದಾಖಲೆ ಬೆಚ್ಚಿ ಬೀಳಿಸುವಂತಿವೆ. 8 ತಿಂಗಳಲ್ಲಿ 23 ಬಾಣಂತಿಯರು ಉಸಿರು ಚೆಲ್ಲಿದ್ದಾರೆ. ಸರ್ಕಾರಕ್ಕೆ ಜಿಲ್ಲಾಡಳಿತ ಆಡಿಟ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು, ಜಿಲ್ಲಾಡಳಿತದ ಆಡಿಟ್ ರಿಪೋರ್ಟ್ ಬೆಚ್ಚಿ ಬೀಳಿಸುತ್ತೆ. ಏಪ್ರಿಲ್ನಿಂದ ಈವರೆಗೆ 23 ಬಾಣಂತಿಯರ ಸಾವನ್ನಪ್ಪಿದ್ದಾರೆ. ಜಿಲ್ಲಾ ಆಸ್ಪತ್ರೆ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಿಲುಗಡೆಗೆ ಅನುಮತಿ ಇದ್ರೂ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸದೆ ಹಿನ್ನೆಲೆ ಹೈವೇಯಲ್ಲಿ ಬಸ್ಸಿಗೆ ಅಡ್ಡ ಹಾಕಿ ಸಾಣಿಕೆರೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸಾಣಿಕೆರೆ ಗ್ರಾಮಸ್ಥರು ಈ ರೀತಿ ಬಸ್ಸಿಗೆ ತಡೆಯೊಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರಸ್ತೆ ಮೂಲಕ ಗ್ರಾಮಕ್ಕೆ ಬಸ್ ಬಾರದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ. ಹಲವು ಬಾರಿ ಬಸ್ ನಿಲುಗಡೆ ಕೋರಿ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಾರೆ ಇಲ್ಲಿನ ಜನ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿ ಬಂದ್ ನಡೆಸಲಾಯಿತು. ಬಂದ್ ಎಫೆಕ್ಟ್ ಇಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಬಂದ್ ಹಿನ್ನೆಲೆ ಬಸ್ ಸಂಚಾರ ಇಲ್ಲದೆ ಆಟೋ, ಬೈಕ್ಗೂ ಅವಕಾಶ ನೀಡದ ಹಿನ್ನೆಲೆ ನಡು ರಸ್ತೆಯಲ್ಲೇ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಬಂದಿರುವ ಮಹಿಳೆ ರಾಮ ಮಂದಿರ್ ಸರ್ಕಲ್ ಬಳಿಯಿಂದ ಬಸ್ ಸ್ಟ್ಯಾಂಡ್ ವರೆಗೂ ನಡೆದುಕೊಂಡು ಬಂದಿದ್ದಾರೆ. ಕುಟುಂಬದವರು ಕರೆಯೋದಕ್ಕೆ ಬರೋದಕ್ಕೆ ಆಗದ ಹಿನ್ನೆಲೆ ರಸ್ತೆಯ ಮೇಲೆ ಈ ಮಹಿಳೆ ಕಣ್ಣೀರು ಹಾಕಿದ್ದಾರೆ. अम्मा कहाँ जाना पर्सनल कहाँ जाना बस स्टैंड छोड़ना ನೀರಿನ ಪೈಪ್ಲೈನ್ ಒಡೆದು ಭಾರೀ ಎತ್ತರದ ಕಾರಂಜಿ ನಿರ್ಮಾಣವಾಗಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಪೈಪ್ ಒಡೆದ ಹಿನ್ನೆಲೆ ರಭಸದಿಂದ ಆಕಾಶದೆತ್ತರಕ್ಕೆ ನೀರು ಚಿಮ್ಮುತ್ತಿದೆ. ಟೀಕೆಹಳ್ಳಿಯಿಂದ ಬೆಂಗಳೂರಿಗೆ ಸರಬರಾಜು ಮಾಡುವ ಕುಡಿಯುವ ನೀರಿನ ಪೈಪ್ಲೈನ್ ಇದಾಗಿದ್ದು, ಪೈಪ್ ಒಡೆದ ಪರಿಣಾಮ ಭಾರೀ ಪ್ರಮಾಣದ ನೀರು ಪೋಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿದ್ದಾರೆ. ಗುಂಡಾಪುರ
ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಹೇಳಿಕೆ ಪ್ರಕರಣ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಿಐಡಿ ತನಿಖೆ ಮಾಡುವುದಾದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಯಲಿ ಅಂತ ಸಿಟಿ ರವಿ ತಿಳಿಸಿದ್ದಾರೆ. ಯಾವುದೇ ಒತ್ತಡ ಇಲ್ಲದೆ ತನಿಖೆ ಮಾಡುವುದಾದರೆ ಕಾನ್ಸ್ಟೇಬಲ್ ಮಾಡಬಹುದು. ಯಾವಾಗ ಒಳ್ಳೆ ಜಾಗ ಬೇಕು ಅಂತಾರೆ ಅವಾಗ ನ್ಯಾಯದ ನಿರಾಕರಣೆ ಆಗುತ್ತದೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಹೇಳಿದ್ದಾರೆ. ನ್ಯಾಯಾಧೀಶರು ನೇರವಾಗಿ ಹೋಗಿ ಸಿಐಡಿ ತನಿಖೆ ಮಾಡೋದಾದ್ರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿಐಡಿ ತನಿಖೆ ಆಗಿದೆ. ಈಗ ನೋಡಿ, ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟಿದ್ರೆ ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗಿ ಏನು ತನಿಖೆ ಮಾಡಲ್ಲ. ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನ ಸತ್ಯಾಸತ್ಯತೆಯನ್ನು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನ ಬೇರೆ ರೀತಿ ಮ್ಯಾನಿಪುಲೇಟು ಮಾಡಲ್ಲ. ಅಷ್ಟು ವಿಶ್ವಾಸ ಇದೆ. ಈ ಅಧಿವೇಶನದ ಮೂಲಕ ಮತ್ತೊಮ್ಮೆ ಇತಿಹಾಸದ ಪುಟಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಜನ ಬಂದು ಈ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆಶಿ ಮನವಿ ಮಾಡಿದರು. ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಗದಗ್ನಲ್ಲಿ ಬಂದ್ ನಡೆಸಲಾಯಿತು. ಹೀಗಾಗಿ ಗದಗ್ನ ಪಂಡಿತ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣ ಫುಲ್ ಖಾಲಿಯಾಗಿತ್ತು. ಗದಗ್ನಿಂದ ಗ್ರಾಮೀಣ ಭಾಗಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರು ಪರದಾಟ ನಡೆಸಿದ್ರು. ಇನ್ನು ಬಸ್ ನಿಲ್ದಾಣದ ಆವರಣ ಖಾಲಿಯಾಗಿದ್ದರಿಂದ ಯುವಕರು ಕ್ರಿಕೆಟ್ ಆಡಿ ಮಜಾ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ದಾಖಲೆ ಬೆಚ್ಚಿ ಬೀಳಿಸುವಂತಿವೆ. 8 ತಿಂಗಳಲ್ಲಿ 23 ಬಾಣಂತಿಯರು ಉಸಿರು ಚೆಲ್ಲಿದ್ದಾರೆ. ಸರ್ಕಾರಕ್ಕೆ ಜಿಲ್ಲಾಡಳಿತ ಆಡಿಟ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು, ಜಿಲ್ಲಾಡಳಿತದ ಆಡಿಟ್ ರಿಪೋರ್ಟ್ ಬೆಚ್ಚಿ ಬೀಳಿಸುತ್ತೆ. ಏಪ್ರಿಲ್ನಿಂದ ಈವರೆಗೆ 23 ಬಾಣಂತಿಯರ ಸಾವನ್ನಪ್ಪಿದ್ದಾರೆ. ಜಿಲ್ಲಾ ಆಸ್ಪತ್ರೆ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಿಲುಗಡೆಗೆ ಅನುಮತಿ ಇದ್ರೂ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸದೆ ಹಿನ್ನೆಲೆ ಹೈವೇಯಲ್ಲಿ ಬಸ್ಸಿಗೆ ಅಡ್ಡ ಹಾಕಿ ಸಾಣಿಕೆರೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸಾಣಿಕೆರೆ ಗ್ರಾಮಸ್ಥರು ಈ ರೀತಿ ಬಸ್ಸಿಗೆ